ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. മനോജവം മാരുതതുല്യവേഹം ജിതേന്ദ്രിയം ബുദ്ധിമതാം വരിഷ്ഠം വാതാത്മജം വാനരയൂഥമുഹ്യം ശ്രീരാമദൂതം ശിരസാ നമാമി. ಗ್ರಾಮದಲ್ಲಿ ವಸಂತೋತ್ಸವವನ್ನು ಮಾಡಿ ವಿಶೇಷವಾಗಿ ಧ್ವಜ ಅವರೋಹಣವನ್ನ ಮಾಡುತ್ತೇವೆ. ಆವತ್ತು ಪಲ್ಲಕ್ಕಿಗಳಿರುತ್ತೆ. ಆವತ್ತು ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಸೀತಾ ಲಕ್ಷ್ಮಮ್ಮನವರ ಕರಗ ಮಹೋತ್ಸವವನ್ನು ಮಾಡುತ್ತೇವೆ. ಈ ದಿನ ಈ ಸೀತಮ್ಮ ಮಹಾಲಕ್ಷ್ಮಿ ಕರಗ ಮಹೋತ್ಸವ ಬಹಳ ವಿಶೇಷವಾಗಿ ಕೂಡಿರುತ್ತೆ. ಶ್ರದ್ಧಾ ಭಕ್ತಿಗಳಿಂದ ಆಚರಣೆ ಮಾಡ್ತೇವೆ. ಇದು ಏನಪ್ಪಾ ಅಂದ್ರೆ ಈ ಒಂದು ಸಾಂಪ್ರದಾಯಿಕವಾಗಿ ನಮ್ಮ ದ್ರಾವಿಡ ಶೈಲಿಯಲ್ಲಿ ಈ ಒಂದು ಕರಗ ಮಹೋತ್ಸವವನ್ನ ಮಾಡುತ್ತೇವೆ. ಕರಗ ಹೊರೆಯುವಂಥವರು ಈ ಸಪ್ತದಿನವೂ ಬಹಳ ಶ್ರದ್ಧೆಯಿಂದ ಭಕ್ತಿ ಪೂಜೆಗಳಿಂದ ಕೂಡಿ ಈ ಕರಗ ಮಹೋತ್ಸವವನ್ನು ಮಾಡುತ್ತೇವೆ. ವಿಶೇಷವಾಗಿ ಹೋಮ ಹವನಾದಿಗಳೆಲ್ಲ ಮುಗಿದ ನಂತರ ವಿಶೇಷವಾಗಿ ಕರಗ ಪೂಜೆಯನ್ನು ಮಾಡಿ ಮತ್ತೆ ಕರಗಮ್ಮನವರ ಅಲಂಕಾರ ಮಾಡಿ ಕರಗವನ್ನು ಪೂಜೆ ಮಾಡಿ ಆ ಹೂವಿನ ಬುದ್ಧಿಯನ್ನು ತಲೆ ಮೇಲೆ ಕೂರಿಸಿ ವಿಶೇಷವಾದಂಥ ದೇವಿಯ ಪ್ರಾರ್ಥನೆ ಮಾಡಿ ಕರಗ ಮಹೋತ್ಸವವನ್ನು ಮಾಡುತ್ತೇವೆ. ಈ ಕರಗ ಮಹೋತ್ಸವವು ದೇವರನ್ನು ದರ್ಶನ ಪಡೆದುಕೊಂಡು ಪ್ರತಿಯೊಂದು ಗ್ರಾಮದ ಮನೆಗೆ ತೆರಳಿ ಅಲ್ಲಿ ವಿಶೇಷವಾದಂಥ ಪಾದೆ ಪೂಜೆಗಳನ್ನು ಮಾಡ್ತಾರೆ. ಭಕ್ತಾದಿಗಳು ತಮ್ಮ ಕೋರಿಕೆಗಳನ್ನು ಮಾಡಿರುತ್ತಾರೆ. ಆ ಕೋರಿಕೆಗಳು ಭಗವಂತನ ಇಚ್ಛೆಯಂತೆ ಅವರ ಅನುಗ್ರಹದಂತೆ ಪೂರೈಸಿದ ನಂತರ ಅವರು ತನ್ನ ಮನ ಧನದಿಂದ ಏನು ಅಂದ್ಕೊಂಡಿರ್ತಾರೆ ಅಭಿಲಾಷೆಯನ್ನ ಪರಿಪೂರ್ಣವಾಗಿ ಆ ಸೀತಮ್ಮ ಮಹಾಲಕ್ಷ್ಮಿ ಕರಗ ರೂಪದಲ್ಲಿರುವಂಥ ಭಗವಂತನಿಗೆ ದೇವರಿಗೆ ಪೂಜೆಯನ್ನ ಸಲ್ಲಿಸುತ್ತಾರೆ.
ಯಾವಾಗ ಈ ಪರಿಪೂರ್ಣವಾಗಿ ಕರಗವನ್ನು ಹೊರುತ್ತಾರೋ ಅಂತ ಪರಿಪೂರ್ಣವಾಗಿ ಕರಗವನ್ನು ಹೊರುವಂಥವರು ದೇವಸ್ಥಾನದಲ್ಲಿ ದರ್ಶನ ಪಡ್ಕೊಂಡು ರಾಜ ಬೀದಿಗಳಲ್ಲಿ ಪ್ರತಿಯೊಬ್ಬರ ಗ್ರಾಮಸ್ಥರ ಮನೆಗೆ ತೆರಳಿ ಅಲ್ಲಿ ಪಾದ ಪೂಜೆಯನ್ನ ಸ್ವೀಕಾರ ಮಾಡ್ತಾರೆ. ಯಾಕಪ್ಪ ಅಂದ್ರೆ ವಿಶೇಷವಾಗಿ ಆ ಭಕ್ತಾದಿಗಳು ತಮ್ಮ ಕೋರಿಕೆಗಳು ಹರಕೆಗಳನ್ನ ಇಟ್ಟಿರ್ತಾರೆ. ಯಾವಾಗ ಪರಿಪೂರ್ಣವಾಗಿ ಭಗವಂತನ ಅನುಗ್ರಹದಿಂದ ಹರಕೆಗಳು ತೀರುತ್ತೋ ಅಂಥವರು ಶ್ರದ್ಧಾ ಭಕ್ತಿಗಳಿಂದ ಅವರ ಕೋರಿಕೆಗಳನ್ನು ಪ್ರಾರ್ಥನೆಗಳನ್ನು ಪಾದಕ್ಕೆ ಅಂದ್ರೆ ಸೀತಾಲಕ್ಷ್ಮಮ್ಮನ ಕರಗರ ಪಾದಕ್ಕೆ ಪೂಜೆಯನ್ನು ಸಲ್ಲಿಸಿ ಕಾಣಿಕೆಯನ್ನು ನೀಡುತ್ತಾರೆ. ಇಲ್ಲಿ ಕರಗ ಮಹೋತ್ಸವದಲ್ಲಿ ನಾವು ವಿಶೇಷವಾಗಿ ಕಾಣಬಹುದೇನೆಂದ್ರೆ ಶ್ರದ್ಧಾ ಭಕ್ತಿ. ಯಾರು ಶ್ರದ್ಧಾ ಭಕ್ತಿಯಿಂದ ಮಾಡ್ತಾರೋ ಅಂಥವರಿಗೆ ಕಲಿಯುಗದಲ್ಲಿ ಭಗವಂತ ಸದಾ ಸಹಾಯ ಹಸ್ತವನ್ನ ನೀಡುತ್ತಾನೆ, ತನ್ನ ವರದ ಹಸ್ತವನ್ನು ನಮ್ಮ ಶಿರಸ್ಸಿನ ಮೇಲೆ ಇಡ್ತಾನೆ ಅಂತ ಗ್ರಂಥಗಳು ತಿಳಿಸುತ್ತೆ. ಇದು ಕರಗ ಮಹೋತ್ಸವದ ವಿಶೇಷಗಳು. ಎಲ್ಲರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಕೇಳುತ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು, ಸರ್ವ ಸನ್ಮಂಗಳಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.